ಓದಿಬಿಟ್ಟು ನಾನು ನಗರಗಳತ್ತ ಹೋಗ್ತೀನಿ, ಮತ್ತು ಇಲ್ಲಿ ಹಳ್ಳಿಗಳಿಂದ ಬಿಟ್ಟು ಹಳ್ಳಿಗಳೇನಾಗಿದ್ದಾವೆ ವೃದ್ಧಾಶ್ರಮಗಳಾಗಿ ಮಾರ್ಪಟ್ಟಿದ್ದಾವೆ. ಎಲ್ಲದಕ್ಕೂ ಮಾದರಿಯಾಗಿರ್ತಕ್ಕಂಥ ಸಿದ್ದಾಪುರ ಗ್ರಾಮದ ಯುವಕ ಈ ಒಂದು ಕಲ್ಲಂಗಡಿ ಹಣ್ಣು ಬೆಳೆದುಬಿಟ್ಟು ಸಕ್ಸಸ್ ಆಗಿದ್ದಾನೆ. ಮಾದರಿ ಕೃಷಿಕ ಅಂದರೂ ತಪ್ಪಾಗಲಿಕ್ಕಿಲ್ಲ, ಮಾದರಿ ಕೃಷಿಕನೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಚಲನ ಯೂಟ್ಯೂಬ್ ಚಾನಲ್ ಏನಿದೆ, ಹೊಸದಾಗಿ ಯುವ ಕೃಷಿಕರನ್ನು ಮತ್ತು ನೀರಾವರಿ ಪರಿಸರ ಸೇರಿದಂತೆ ಹೊಸ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಬಂದಿದ್ದೀವಿ. ಇವತ್ತಿನ ವಿಶೇಷ ಏನಂತ ಹೇಳಿದರೆ, ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಒಣಕೆ ಓಬವ್ವ ಗುಡೇಕೋಟೆ ಹೋಬಳಿಯ ಸಿದ್ದಾಪುರ ಗ್ರಾಮದಲ್ಲಿದ್ದೀನಿ. ಆ ಒಂದು ಸಿದ್ದಾಪುರ ಗ್ರಾಮದಲ್ಲಿ ಒಬ್ಬ ಬೆಂಗಳೂರಿನಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿರ್ತಕ್ಕಂಥ ಪದವೀಧರ ಕೃಷಿಕ ಯುವಕ ಆ ಒಂದು ಉದ್ಯೋಗವನ್ನು ಬಿಟ್ಟು ಬಂದು ಇಲ್ಲಿ ಕೃಷಿಯನ್ನು ಮಾಡಿ, ಅಂದರೆ ಕೇವಲ 2 ತಿಂಗಳುಗಳಲ್ಲಿ ಕಲ್ಲಂಗಡಿ ಹಣ್ಣನ್ನು ಬೆಳೆದು 2 ತಿಂಗಳಿಗೆ 5 ಲಕ್ಷವನ್ನು ಆದಾಯ ಗಳಿಸಿದ್ದಾನೆ. ಆ ಒಂದು ಯುವ ಕೃಷಿಕರ ಜಮೀನಲ್ಲಿ ನಾವಿದ್ದೀವಿ. ಹೆಂಗೆ ಏನು ಖರ್ಚು ಮಾಡಿದರು, ಮತ್ತು ಇದಕ್ಕೆ ಆಗ್ತಕ್ಕಂಥ ಏನೇನು ಖರ್ಚು ವೆಚ್ಚ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇದನ್ನೆಲ್ಲ ಅವ್ರ ಹತ್ರನೇ ತಿಳ್ಕೊಂತ ಹೋಗೋಣ. ಬನ್ನಿ. ಶಿವಕುಮಾರ್ ನಮಸ್ತೆ. ನೋಡ್ತಾ ಇದ್ವಿ, ಅಂದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಓದಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗಬೇಕು, ಸಿಟಿಗಳಿಗೆ ಹೋಗಬೇಕು, ನಗರಗಳತ್ತ ಮುಖ ಮಾಡ್ತಕ್ಕಂಥ ಯುವಕರೇ ಜಾಸ್ತಿ ಇದ್ದಾರೆ. ಇದಕ್ಕೆ ಕಾರಣವೂ ಇದೆ. ಇಲ್ಲಿ ನಮ್ಮ ತಾಲೂಕು, ಈ ಬರ ತಾಲೂಕಲ್ಲಿ ಮಳೆ ಇಲ್ಲ, ಹಲವು ಸಮಸ್ಯೆಗಳು, ಉದ್ಯೋಗದ ಸಮಸ್ಯೆ ಇರ್ಬೋದು. ಆದರೂ ಕೂಡ ಈ ಒಂದು ಅಂದರೆ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಅಂತ ಘೋಷಣೆ ಮಾಡಿದ್ದಾವೆ ಈ ವರ್ಷ. ಇಂಥದ್ರಲ್ಲೂ ಕೂಡ ಸಮೃದ್ಧಿಯಾಗಿ ಕಲ್ಲಂಗಡಿ ಬೆಳೆದು ನೀವು ಸಕ್ಸಸ್ಫುಲ್ ಆಗಿದ್ದೀರಾ. ಒಬ್ಬ ಮಾದರಿ ಯುವ ಕೃಷಿಕ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇದ್ರ ಬಗ್ಗೆ ನಮ್ಮ ಚಾನಲ್ ಜೊತೆ ಇತರೆ ಯುವಕರಿಗೆ ನೀವು ಹಂಚ್ಕೋಬೇಕು. ಎಷ್ಟು ಎಕರೆ ಬೆಳೆದಿದ್ರಿ, ಆಮೇಲೆ ಇದು ಖರ್ಚಾಗಿರ್ತಕ್ಕಂಥದ್ದು ಎಷ್ಟು ದಿನದ ಬೆಳೆ, ಮತ್ತು ಇದರಿಂದ ಲಾಭ ಎಷ್ಟಾಯಿತು, ಹೆಂಗೆ ಒಂದು ಕೆಜಿಗಿದೆ, ಎಷ್ಟು ಸಿಕ್ಕರೆ ನಿಮ್ಗೆ ಇನ್ನೂ ಹೆಚ್ಚು ಲಾಭ ಬರ್ತೈತೆ ಅಂತ ಸಂಪೂರ್ಣವಾಗಿ ಹಂಚ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಅಣ್ಣ, ಇದು ನಾವು 4 ಎಕರೆಗೆ ಹಾಕಿದ್ದೀವಿ ಅಣ್ಣ. 4 ಎಕರೆಗೆ ಹಾಕಿದ್ದೀವಿ. ಎಕರೆಗೆ ಏನಿಲ್ಲ ಅಂದರೆ 50ರಿಂದ 60 ಸಾವಿರ ರೂಪಾಯಿ ನಮಗೆ ಖರ್ಚು ಬರುತ್ತೆ. ಎಕರೆಗೆ 50,000 ಖರ್ಚು, 60,000, 50ರಿಂದ 60 ಸಾವಿರ ನಮಗೆ ಖರ್ಚು ಬೇಕಾಗುತ್ತೆ. ಮೆಡಿಸನ್ ಬಂತು, ಗೊಬ್ಬರ ಬಂತು, ಮತ್ತೆ ಮೇಲೆ ಸ್ಪ್ರೇ ಮಾಡಿರೋದು, ಹಾಳು ಎಲ್ಲ ಸೇರ್ಕೊಂಡು ಒಂದು 60,000ದವರೆಗೂ ಬರುತ್ತೆ. ಟೇಪ್ ಡ್ರಿಪ್ ಎಲ್ಲ ಮಾಡ್ಕೊಂಡು. ಆಮೇಲೆ ಇದು ಬರೀ 2 ತಿಂಗಳು ಬೆಳೆ. 2 ತಿಂಗಳು 60 ದಿನಕ್ಕೆ ಕಟಿಂಗ್ ಆಗ್ಬಿಡುತ್ತೆ. 60 ದಿನಕ್ಕೆ ಕಟಿಂಗ್ ಆದಟ್ಲೆ ನಾವು 55 ದಿನದಿಂದ ವ್ಯಾಪಾರಸ್ಥರನ್ನ ನೋಡ್ಕೊಬೇಕು. ನಾವು ಅವ್ರು ಬಂದು ವಿಸಿಟ್ ಮಾಡಿ ಎಲ್ಲ ಹಣ್ಣು ನೋಡ್ಬಿಟ್ಟು ಹೆಂಗಿದೆ ಕ್ವಾಲಿಟಿ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಶೇಪ್ ಇರಬೇಕು ಕರೆಕ್ಟಾಗಿ. ಆಮೇಲೆ ಉಜ್ಜಿ ಹೊಡಿತವೆ. ಶೇಪ್ ಕರೆಕ್ಟಾಗಿ ಹೆಂಗಿರ್ಬೇಕಂದ್ರೆ ಓವೆಲ್ ಶೇಪ್ ಇರ್ಬೇಕು. ಅಂದ್ರೆ ಅದು ಓವೆಲ್ ಶೇಪ್, ಮೊಟ್ಟೆ ಆಕಾರದಲ್ಲಿ ಕ್ಲೀನಾಗಿ ದುಂಡಿಗೆ ಉದ್ದಾಗಿ ರೌಂಡ್ ಆಗಿರ್ಬೇಕು. ಯಾಕಿದು ಮೊಟ್ಟೆ ಆಕಾರನೇ ಯಾಕಿರ್ಬೇಕು? ಇದು ಬರೋದು ಈ ಸೀಡ್ ಹಿಂಗೆ ಬರೋದು. ಇದು ಕಿರಣ್ ವೆರೈಟಿ. ಇದು ಒಂದು ಖಾಸಗಿ ಕಂಪನಿಯ ಒಂದು ವೆರೈಟಿನ ಬೆಳೆದಿದ್ದಾರೆ. ಹಲವು ಖಾಸಗಿ ಕಂಪನಿ ಬೀಜಗಳಿದ್ದಾವೆ ನೋಡ್ರಿ. ಅಂದರೆ ಇದು ಮೊಟ್ಟೆ ಆಕಾರದಲ್ಲಿ ಇದ್ರೆ ಭಾಳ ಇದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ. ಶೇಪ್ ಇದು ಹೆಂಗಂದ್ರೆ ಇಲ್ಲಿ ಮೂತಿ ಮುಂದೆ ಬರೋದು, ಆಮೇಲೆ ಇಲ್ಲಿ ಊಜಿ ಹೊಡೆದ್ಮೇಲೆ ಡೊಂಕ ಆಗೋದು, ಈ ತರ ಎಲ್ಲ ಇತ್ತು ಅಂತಂದ್ರೆ ರೇಟ್ ಡೌನ್ ಆಗುತ್ತೆ. ಅಲ್ಲ, ಈಗ ನಿಮ್ದು ಏನ್ ರೇಟ್ ಸಿಕ್ಕಿದೆ? ಹೈಯೆಸ್ಟ್ ಅಂದ್ರೆ ಎಷ್ಟು ರೇಟ್ ಇರ್ತದೆ? ನಾವು ಇವಾಗ ಮೊದಲು ಒಂದು 2.5 ಎಕರೆ ಹಾಕಿದಾಗ ಅವಾಗ ನಾವು 15 ರೂಪಾಯಿ ಆ ತರ ಕೊಟ್ವಿ ನಾವು. ಇವಾಗ ರೇಟು ಒಂದ್ ಸ್ವಲ್ಪ ಡೌನ್ ಆಗಿದೆ. ಮಳೆ ಬಂತು, ಬೇಸಿಗೆ ಎಲ್ಲ ಮುಗಿದು ಈಗ ಸ್ಟಾರ್ಟ್ ಆಗೋದ್ರಿಂದ ಇವಾಗ ಕಡಿಮೆ ಇದೆ. ಕಡಿಮೆ ಅಂತಂದ್ರೆ ಇವಾಗ 12 ರೂಪಾಯಿ, 11.5-12 ರೂಪಾಯಿ ನಡೀತಾ ಇದೆ ಮಾರ್ಕೆಟ್ ರೇಟ್ ಅಲ್ಲಿ. ಆ ನಂತರ ನಾನು ಇನ್ನೊಂದು ಕೇಳ್ಪಟ್ಟೆ, ಇದು ಗುಡೇಕೋಟೆ ಹೋಬಳಿ ಆಗಿರೋದ್ರಿಂದ ಕರಡಿಗಳು ಇಲ್ಲಿ ಏನಂದ್ರೆ ಅರಣ್ಯ ಅಂಚಿನಲ್ಲಿ ಇರ್ತಕ್ಕಂಥ ಈ ಗ್ರಾಮಗಳಲ್ಲಿ ಕರಡಿ ಕಾಟ ಜಾಸ್ತಿ. ನಾನು ನಿನ್ನೆ ಮೊನ್ನೆ ನೋಡ್ತಾ ಇದ್ದೆ, ಕರಡಿಗಳ ಕಾಟ ಆಗಿದೆ. ಆಮೇಲೆ ಈ ರೀತಿ ಇದಕ್ಕೆಲ್ಲ ಏನ್ ಪರಿಹಾರ ಮಾಡಿದ್ರಿ, ಏನು ಅಂತೇಳಿ, ಇದರಿಂದ ಏನ್ ಲಾಸ್ ಆಯ್ತಾ? ಪರಿಹಾರ ಅನ್ನೋದು ಏನು ಇಲ್ಲ ಅಣ್ಣ ನಮ್ಗೆ. ಬರ್ತವೆ ರಾತ್ರಿ ಹೊತ್ತು ಬರ್ತವೆ, ತಿಂತವೆ, 10-20 ಹಣ್ಣು ವೇಸ್ಟ್ ಮಾಡ್ತವೆ. ಇವತ್ತು ರುಚಿ ನೋಡಿದ್ವು ಅಂತಂದ್ರೆ ಇನ್ನೊಂದೆರಡು ದಿನ ಬಿಟ್ಟು ಬರ್ತವೆ. ತಿರುಗಿ ದಿನ ಬರಕ್ಕೆ ಕಾಯ್ತಾರೆ ಅನ್ನೋದು ಅವಕ್ಕೂ ಗೊತ್ತೇನೋ ಗೊತ್ತಿಲ್ಲ. ನಾವು ಅವತ್ತು ಕಾಯ್ತೀವಿ, ಅವತ್ತು ಬರಲ್ಲ. ಹಿಂಗಾಗುತ್ತೆ. ಬರ್ತವೆ, ತಿಂತವೆ, ತಿನ್ಲಿ ಬೇಜಾರಿಲ್ಲ, ಆದ್ರೆ ವೇಸ್ಟ್ ಮಾಡ್ತವೆ. ಈಗ 2-3 ತಿಂತವೆ, ಇನ್ನೊಂದ್ 4 ಹಣ್ಣಾಗೈತಿಲ್ಲ ಅಂತ ವೇಸ್ಟ್ ಮಾಡಿ ಹೋಗ್ತವೆ. ಆ ತರ ಮಾಡೋದ್ರಿಂದ ನಮ್ಗೆ ಇಲಾಖೆ ಕಡೆಯಿಂದ ಏನು ಪರಿಹಾರ ಎಕ್ಸ್ಪೆಕ್ಟ್ ಮಾಡಕ್ಕೆ, ಯಾಕಂದ್ರೆ 10-12 ತಿಂತಾವಲ್ಲ, ಸುಮ್ನೆ ಆಗ್ಲಿ. ಅರಣ್ಯ ಇಲಾಖೆಯವರು ಇದಕ್ಕೆ ಏನಾದ್ರು ಒಂದು ಪರಿಹಾರ, ಅಲ್ಲ ಕರಡಿಗಳಿಗೂ ಕೂಡ ಆಹಾರ ಕೊರತೆ ಆಗಿದೆ ಈ ಸರಿ, ಪಾಪ ಬಂದಿರಲಿ ಅಂತೇಳಿ ರೈತರು ಗುಣನೇ ಅಂತದ್ದು. ಅಂದರೆ ಯಾರು ಎಷ್ಟು ತಗೊಂಡೋಗಿ ಉಳಿದುದು ಮಾತ್ರ ನಂದು ಅಂತಕ್ಕಂಥದ್ದು ರೈತರು ಸ್ವಭಾವ ಅದು. ನಂತರ ಇನ್ನೊಂದು ಏನಂತ ಹೇಳಿದ್ರೆ ಈಗ
ಇದಕ್ಕೆ ಬರ್ತಕ್ಕಂತ ಏನು ಡಿಸೀಸಸ್ ಅಂದ್ರೆ ರೋಗಗಳು ಯಾವು, ಅದಕ್ಕೇನು ಇದು? ಇದಕ್ಕೆ ನೋಡಿ ಅಣ್ಣ, ಇದು ಎಲೆ ಮುಟ್ರ ರೋಗ. ಇದು ಈ ಬೆಂಕಿ ರೋಗ ತರ ಆಗ್ಬಿಟ್ಟಿದ್ದು ಮುದ್ರಕೊಂಡು ಹೋಗುತ್ತಾಣ. ಆಮೇಲೆ ಈಗ ಕುಡಿ ಒಣಗಂತ ಬಂದ್ಬಿಡುತ್ತಾಣ ವಾಪಸ್ ಈ ತರ. ಆಮೇಲೆ ಇದು ಎಲೆ ಚುಕ್ಕೆ ರೋಗನೂ ಬರುತ್ತಾಣ. ಆಮೇಲೆ ಬೂದಿ ರೋಗ ಬರುತ್ತೆ. ಬೂದಿ ರೋಗ, ಎಲೆ ಚುಕ್ಕೆ ರೋಗ, ಮತ್ತೆ ಕುಡಿ ಒಣಗ್ತಕ್ಕಂಥದ್ದು. ಬೆಂಕಿ ರೋಗ. ಇದಕ್ಕೆಲ್ಲ ಏನು ಕೆಮಿಕಲ್ ಸ್ಪ್ರೇ ಮಾಡಿದ್ದೀರಾ? ಒಂದೆರಡು ಸಲ ನಾವು ಮಜ್ಜಿಗೆ, ಹುಳಿ ಮಜ್ಜಿಗೆ, ಆಮೇಲೆ ಗೋಮೂತ್ರ ಸ್ಪ್ರೇ ಮಾಡಿದ್ವಿ. ನೋಡ್ರಿ, ಇದು ಮುಖ್ಯವಾಗಿ ಎಲ್ಲರೂ ಗಮನಿಸಬೇಕಾಗಿರೋದು ಅಂದ್ರೆ ಇವರು ಕೆಮಿಕಲ್ ಇದು ಕೊಡೋದಿಲ್ಲ. ಅಂದ್ರೆ ಗೋಮೂತ್ರ ಮತ್ತೆ ಇದ್ರ ಅಂದ್ರೆ ಗೋ ಉತ್ಪನ್ನಗಳನ್ನೇ ಬಳಸಿಬಿಟ್ಟು ಅಪ್ಪಟ ಸಾವಯವದಲ್ಲೇ ಈ ಒಂದು ಕಲ್ಲಂಗಡಿ ತೋಟವನ್ನು ಮಾಡಿದ್ದಾರೆ. ಸುಮಾರು ಒಂದು 4 ಎಕರೆನಲ್ಲಿ ಬೆಳೆದಿದ್ದಾರೆ. 2 ತಿಂಗಳು ಬೆಳೆ. ಅಂದ್ರೆ ಎಷ್ಟು ಆದಾಯ ಗಳಿಸಿದಿರಿ? ಒಂದು ನಮಗೆ ಇವಾಗ 4 ಎಕರೆಗೆ ಒಂದು ಬ್ಯಾಚ್ 3 ಎಕರೆ ತಗೊಂಡು ಇದು 2ನೇ ಸಲ. ಟೋಟಲ್ ನಮಗೆಲ್ಲ ಹೋಗಿ ಒಂದು 6 ಲಕ್ಷ ಆಗಿದೆ. 2 ಲಕ್ಷ ಹೋದ್ರು ನಮಗೆ 4 ಲಕ್ಷ ಲಾಭ ಆಗಿದೆ. ನೋಡ್ರಿ, 6 ಲಕ್ಷದಲ್ಲಿ 2 ಲಕ್ಷ ಖರ್ಚು ಹೋದ್ರು ಕೂಡ 4 ಲಕ್ಷ ಲಾಭದಲ್ಲಿದ್ದಾರೆ ಯುವ ಕೃಷಿಕರು. ಅಂದ್ರೆ ನಾನು ಮಾಡ್ಬೋದು ಅಂತ ಒಂದೇಟಿಗೆ ಬಂದ್ ಮಾಡೋದಲ್ಲ, ಸ್ವಲ್ಪ ಎಲ್ಲ ತಿಳ್ಕೊಂಡು ಯೂಸ್ ಮಾಡ್ಬೇಕಣ್ಣ. ಈಗ ಇದು ಶಾರ್ಟ್ ಟರ್ಮ್ ಬೆಳೆ ಆಗಿದ್ರಿಂದ ಇದಕ್ಕೆ ಬೇಗ ಸಾವಯವಂತ ಮೆಡಿಸಿನ್ ಬೇಕು. ಏನಂದ್ರೆ ಅದ್ರ ಜೊತೆ ನಾವು ಸಾವಯವವನ್ನು ಬೆಳೆಸ್ಕೊಂಡ್ರೆ ನಮ್ಗೆ ಖರ್ಚು ಕಡಿಮೆ. ಹೇಳ್ತಾ ಇದಾರೆ ಅಂದ್ರೆ ಇಂಜುರಿ ಆದಾಗ ಅಲೋಪತಿಕ್ ಬೇಕು ಅನ್ನೋದ್ರ ರೀತಿಯಲ್ಲಿ ಇವರು ಸ್ವಲ್ಪ ಬೇಕಾಗ್ತದೆ ಈ ಮೆಡಿಸಿನ್ ಕೆಮಿಕಲ್ಲು. ಆದರೆ ಅದನ್ನೇ ಸಂಪೂರ್ಣ ಮಾಡಬೇಡ್ರಿ. ಈ ಮಜ್ಜಿಗೆ ಮತ್ತು ಗೋಮೂತ್ರ, ಗೋ ಉತ್ಪನ್ನಗಳಿಂದ ಹೊಡೆಯೋದ್ರಿಂದ ಖರ್ಚು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಭಾಳ ಒಳ್ಳೆ ವಿಷಯ. ಕಟಿಂಗ್ ಅಂದ್ರೆ ಮೊದಲನೇ ಹಂತದ್ದು ಫಸ್ಟ್ ಗ್ರೇಡ್ ಅಂತ ಏನ್ ಹೇಳ್ತೀವಿ ಅದು ಕಟಿಂಗ್ ಆಗಿದೆ. ಇದು 2ನೇ ಹಂತದ ಕಟಿಂಗ್ ಈ ಸೈಜ್ ಇದೆ ನೋಡ್ರಿ. ಇದೆ ಸುಮಾರು ಇದು ಒಂದು 2 kg ಮೇಲಿದೆ. ಇದು 1.25 kg ಇದೆ. 2 kg ಇಂದ ಎಲ್ಲ ಕಟ್ ಮಾಡ್ತಾರೆ. 2 kg ಇಂದಲ್ಲ, 4, 5, 6, 7 ಬಂದಿದೆ. 7 kg ವರೆಗೂ ಬಂದಿದೆ. ಆಮೇಲೆ ಇದು ಸೀಡ್ ಎಲ್ಲಿಂದ ತಂದ್ರಿ? ಇದು ಮಾರ್ಕೆಟಿಂಗ್ ಹೆಂಗೆ ಮತ್ತು ಇದನ್ನ ಯಾವಾಗ ಜಾಸ್ತಿ ಬೆಳೆದ್ರೆ ರೇಟ್ ಇರ್ತತೆ ಕೃಷಿಕರು ಅನ್ನೋದನ್ನ ಸ್ವಲ್ಪ ಮಾಹಿತಿ ಬೇಕಾಯ್ತು. ಅಣ್ಣ ಇದು ಯುಗಾದಿ ಟೈಮು, ಆ ಟೈಮಲ್ಲಿ ಬಂದ್ರೆ ಆಮೇಲೆ ಅಕ್ಟೋಬರ್ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾವು ರಂಜಾನು ಮುಗಿಯೋಷ್ಟೊತ್ತಿಗೆ ನಮ್ಗೆ ಒಳ್ಳೆ ಅಲ್ಲೇವರೆಗೂ ಒಳ್ಳೆ ರೇಟ್ ಇರುತ್ತೆ. 15, 16, 15 ರೂಪಾಯಿ ಮೇಲೆ ಇರುತ್ತೆ. ಆಮೇಲೆ ಆಗಸ್ಟ್ ಮೇಲೆ ಬಂತು ಅಂದ್ರೆ ಮಳೆಗಾಲ ಎಂಡ್ ಆಯ್ತು ಅಂತ ಅಂದ್ಮೇಲೆ ಅವಾಗೂ ಡಿಮ್ಯಾಂಡ್ ಇರುತ್ತೆ. ಆಲ್ಮೋಸ್ಟ್ ನಾವು ಇವಾಗ ಇದನ್ನ ವರ್ಷ ಪೂರ್ತಿ ಬೆಳಿಬೋದು. ವರ್ಷ ಪೂರ್ತಿನೂ ಬೆಳಿಬೋದು. ವರ್ಷ ಪೂರ್ತಿ ಮಾರ್ಕೆಟಿಂಗ್ ಇರುತ್ತೆ. ನಮಗೆ ಏನಂದ್ರೆ ಇದು 7 ರೂಪಾಯಿವರೆಗೂ ಸಿಕ್ಕರೆ ನಮ್ಗೇನು ಲಾಸ್ ಅನ್ಸಲ್ಲ. ಬಂದಿದ್ದ ಆದಾಯ ಸಿಗುತ್ತೆ. ಹೌದಾ? ಅಂದ್ರೆ 7 ರೂಪಾಯಿ ಒಂದು ಕೆಜಿಗೆ ಸಿಕ್ಕರು ಅಟ್ಫರ್ ಆಗ್ತದೆ. ಅಂದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಕ್ಕಂದ್ರೆ ಅಲ್ಲೇದಲ್ಲಿಗೆ ಆಗ್ತದೆ ಅಂತೀವಲ್ಲ, ಹಂಗಾಗ್ತದೆ. ಅದು 7 ರೂಪಾಯಿ ಸಿಕ್ಕರು ಲಾಸ್ ಆಗಲ್ಲ. 7 ರೂಪಾಯಿ ಇದ್ದೇ ಇರುತ್ತಲ್ವಾ? 7 ರೂಪಾಯಿ ಇರುತ್ತೆ. ಹೇಳಕ್ಕಾಗಲ್ಲ. ಮಾರ್ಕೆಟ್ ಜಾಸ್ತಿ ಬಂತು. ಈಗೆಲ್ಲ ಕಟಿಂಗ್ ಮಾಡ್ತಾ ಇದಾರೆ. ಎಲ್ಲಿಂದ ಬಂದಿದ್ದಾರೆ ಇವರು? ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತೀರಿ? ಮಾರ್ಕೆಟ್ ನಾವ್ ಎಲ್ಲಿ ನೋಡ್ಬೇಕು? ಈಗ ಬೇರೆ ಮಾರ್ಕೆಟ್ ಆದ್ರೆ ಈಗ ಬೆಂಗಳೂರು ಹತ್ರ ಇದ್ರೆ ಸಫಲ್ ಮಾರ್ಕೆಟ್ ಅಂತೆ, ಇನ್ನೊಂದು ಯಲಹಂಕದಲ್ಲಿ ಒಂದು ಮಾರ್ಕೆಟ್ ಐತೆ, KR ಮಾರ್ಕೆಟ್ ಇದೆ, ಸಾಕಷ್ಟು ಇದಾವೆ. ಇಲ್ಲಿ ಬೆಳೆದಿರ್ತಕ್ಕಂಥವ್ರು ನಾವು ಹೊಸಪೇಟೆ, ದಾವಣಗೆರೆ ತಗೊಂಡೋಗ್ಬೇಕು. ಅಲ್ಲಿ ಅವ್ರು ಹೇಳಿದಂಗೆ ಕೇಳಿ ಕೊಟ್ಟು ಬರ್ಬೇಕಾಗ್ತದೆ. ಅದಕ್ಕೆ ಇಲ್ಲಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ಈ ಮಾರುಕಟ್ಟೆ ಬಗ್ಗೆ ಇದು ಮಾರ್ಕೆಟ್ನ ಒಬ್ಬೊಬ್ರು ಇದನ್ನ ತನ್ನ ಎಷ್ಟು ಬೇಕಷ್ಟು ತಗೊಳಲ್ಲ. ಮಂಡಿ ಇರ್ತವೆ, 4 ಟನ್ 5 ಟನ್ ತಗೊಂಡ್ತಾರೆ. ಹಂಗಾಗಿ ಇದನ್ನ ನಾವು ಡೈರೆಕ್ಟ್ ಹೊಡಿಯಕ್ ಆಗಲ್ಲ. ಇವರು ನಮ್ಗೆ ದಲ್ಲಾಳಿ ತರ ಬರ್ತಾರೆ. ಇವ್ರು ರೇಟ್ ಮುಗಿಸ್ಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಲ್ಲಿಂದ ಇವ್ರು ಕಳಿಸ್ಬಿಟ್ಟು ಅವರಿಂದ ಹಣ ತಗೊಂಡು ನಮಗೆ ಕೊಡ್ತಾರೆ. ಅಂದ್ರೆ ಅಲ್ಲ, ಇದು ಕೊಟ್ಟುಬಿಟ್ಟು ಹಣ ಆಮೇಲೆ ಏನೋ ದೋಖ ಕಾಟ ನಮಗೆ ಈಗ ಹೊಲದಲ್ಲೇನೆ ಅಡ್ವಾನ್ಸ್ ಹಾಕ್ಬಿಟ್ಟಿದ್ದಾರೆ. ಈಗ ಅರ್ಧ ಹೋಗ್ತಿದ್ದಂಗೆನೆ ಇಲ್ಲಿಂದ ಲೋಡ್ ಹೋಯ್ತಾ ಅದ್ರದ್ದು ಅರ್ಧ ಅಮೌಂಟ್ ನಮ್ಗೆ ಫೋನ್ ಪೇ ಮಾಡಿಸ್ತಾರೆ. ಕಾಟ ಆದಟ್ಲೆ ಅಲ್ಲಿಂದ ಮತ್ತೆ ಹಾಕ್ಸ್ತಾರಣ. ಒಳ್ಳೇದು. ಕಾಟ ತೂಕ ಆಗಿ ನಮಗೆ ಅಮೌಂಟ್ ಕೊಡೋದಿಲ್ಲ, ಅವ್ರ ಗಾಡಿ ಹೋಗಲ್ಲ. ಒಳ್ಳೆ ಇದರಲ್ಲಿ ವ್ಯಾಪಾರಿಗಳನ್ನ ಸಾಕಷ್ಟು ಜನ ಮೋಸ ಮಾಡೋರು ಇದಾರೆ. ನಾವು ನೋಡ್ಕೊಬೇಕಣ್ಣ ಅಷ್ಟೇ. ನಮ್ಮ ಶಿರಾ ಶಬೀರ್ ಅಣ್ಣ ಮತ್ತೆ ಇವ್ರು ರಾಮಕೃಷ್ಣ ಅಣ್ಣ, ಇವ್ರು ನಮ್ಮ ವ್ಯಾಪಾರಸ್ಥರು. ಅವರೇ ನಮ್ಮ ಹಣ್ಣು ತಗೊಂಡಿದ್ದಾರೆ. ಇವಾಗ ಹೋದ್ ಸರಿನ ಅವರೇ ತಗೊಂಡಿದ್ರು, ಈ ಸರಿನ ಅವರೇ ತಗೊಂಡಿದ್ರು. ತುಂಬಾ ನಂಬಿಕೆಸ್ತ್ರ ನಮ್ಗೆ. ನಾವೀಗ ಹೊಲದಕ್ಕೆ ಕಾಲೇ ಇಟ್ಟಿಲ್ಲ ಅಣ್ಣ, ಬಂದು ಅವರೇ ಕಟ್ ಮಾಡ್ಕೊಂತ ಇದಾರೆ, ತಗೊಂಡ್ ಹೋಗ್ತಾ ಇದಾರೆ. ಒಳ್ಳೆ ವ್ಯಾಪಾರಸ್ಥರಣ್ಣ, ರೈತರಿಗೆ ನ್ಯಾಯ ದೊರಕಿಸ್ಕೊಡ್ತಾರೆ. ಶಿರಾದ ರಾಮಕೃಷ್ಣ ಮತ್ತು ಶಬೀರ್ ಅಂತಕ್ಕಂಥವ್ರು ಇಲ್ಲಿದ್ದಾರೆ. ಭಾಳ ಅವರು ಎಷ್ಟೇ ಹಣ್ಣಿದ್ರು ಖರೀದಿ ಮಾಡ್ತಾರೆ. ಬೇರೆ ಬೇರೆ ಕಾಂಟ್ರಾಕ್ಟು ಇದೆ ಅಂತ ಅವ್ರಿಗೆ.
ಅವರು ಕೂಡ ಅವರೇ 2ನೇ ಬಾರಿ ಈ ಶಿವಂದು ಈ ಯುವ ಕೃಷಿಕನ ಹಣ್ಣನ್ನು ಕಟಿಂಗ್ ಮಾಡಿರ್ತಕ್ಕಂಥದ್ದು. ಯಾವುದೇ ಹಣ ಯಾವುದೇ ದೋಖ ಮೋಸ ಇಲ್ದಂಗೆ ಇರ್ತಾರೆ. ವ್ಯಾಪಾರ ಅಂದರೆ ಎಲ್ಲ ಇರ್ತದೆ, ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅದರಲ್ಲಿ ಒಳ್ಳೆಯವ್ರನ್ನ ನಾವು ಚಾಯ್ಸ್ ಮಾಡಬೇಕಾಗ್ತದೆ. ಒಟ್ಟಾರೆ ಕೃಷಿಕರು ಇವತ್ತು ಓದಿಬಿಟ್ಟು ನಾನು ನಗರಗಳತ್ತ ಹೋಗ್ತೀನಿ, ಮತ್ತು ಇಲ್ಲಿ ಹಳ್ಳಿಗಳಿಂದ ಬಿಟ್ಟು ಹಳ್ಳಿಗಳೇನಾಗಿದ್ದಾವೆ ವೃದ್ಧಾಶ್ರಮಗಳಾಗಿ ಮಾರ್ಪಟ್ಟಿದ್ದಾವೆ. ಎಲ್ಲದಕ್ಕೂ ಮಾದರಿಯಾಗಿರ್ತಕ್ಕಂಥ ಸಿದ್ದಾಪುರ ಗ್ರಾಮದ ಯುವಕ ಈ ಒಂದು ಕಲ್ಲಂಗಡಿ ಹಣ್ಣು ಬೆಳೆದುಬಿಟ್ಟು ಸಕ್ಸಸ್ ಆಗಿದ್ದಾನೆ. ಮಾದರಿ ಕೃಷಿಕ ಅಂದರೂ ತಪ್ಪಾಗಲಿಕ್ಕಿಲ್ಲ, ಮಾದರಿ ಕೃಷಿಕನೇ. ಇಷ್ಟೊತ್ತು ಅಂದರೆ ಈ ಒಂದು ಸಂದರ್ಶನ ಕೊಟ್ಟಿರ್ತಕ್ಕಂಥ ಶಿವು ಇರ್ಬೋದು, ಅವ್ರ ಬ್ರದರು, ಮತ್ತು ವ್ಯಾಪಾರಸ್ಥರು ಶಬ್ಬೀರ್ ಅಣ್ಣ ಇರ್ಬೋದು, ರಾಮಕೃಷ್ಣ ಅವರು ಇರ್ಬೋದು, ಎಲ್ರಿಗೂ ಧನ್ಯವಾದಗಳು. ನಮ್ಮ ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮಧ್ಯ ಕರ್ನಾಟಕದ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ. ಹೆಚ್ಚು ಹೆಚ್ಚು ಇದೇ ರೀತಿ ಪರಿಸರ ಮತ್ತು ನೀರಾವರಿ ಕೃಷಿ ಬಗ್ಗೆ ನಾವು ಈ ಒಂದು ನಮ್ಮ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀವಿ. ನಮಸ್ಕಾರ. ನಾನು ದಯಾನಂದ್ ಸಜ್ಜನ್.